ತುಂಬ ಚೆನ್ನಾಗಿತ್ತು ವಡ. ಇದೇನಿದು? ನರಸಿಂಹನ ರೂಮಲ್ಲಿ ಏನೋ ಶಬ್ದ ಬರ್ತಿದೆಯಲ್ಲ. ಗೊತ್ತಿಲ್ದಂಗೆ ಯಾವುದಾದ್ರೂ ಕಳ್ಳನ್ನ ಮನೇಲಿ ತಂದಿಟ್ಕೊಂಡ್ಬಿಟ್ಟಿದ್ದಾನ ಹೆಂಗೆ? ಅಯ್ಯಯ್ಯೋ. ಆಂಟಿ, ನಾನು ಸಂಜನಾ. ನೀನೇ ಹೋಗಮ್ಮ ಬಂದೆ? ಸ್ವಲ್ಪ ಹೊತ್ತು ಮುಂಚೆನೆ ಬಂದೆ ಅತ್ತೆ. ಸರಿ, ಊಟ ಮಾಡ್ಬಾ. ನಾನು ಊಟ ಮುಗಿಸ್ಕೊಂಡೆ ಬಂದೆ. ನರಸಿಂಹನ್ ರೂಮ್ ಕ್ಲೀನ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ ಕೇಳ್ದೆ ಗೂಳಿ ತರ ಮನ್ ಲೂಕು ಬಿಡೋದಾ? ನೋಡೋ, ನೀನ್ ಈ ಮನೆಗೆ ಬಂದಿದೆ ಅಂತ ನಮ್ ನರಸಿಂಹಂಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಾನೆ. ನೀನು ಯಾಕೆ ಅವಳ ಮೇಲೆ ಹಂಗೆ ಎಗ್ರಾಡ್ತಿದ್ಯಾ? ನಿಮ್ಮ ಅಳಿಯ ಇನ್ಸ್ಪೆಕ್ಟರ್ ಆಗ್ಬಿಟ್ಟ ಅಂತ ನಿನಗೆ ಜಂಬ ಬಂದ್ಬಿಟ್ಟಿದ್ಯಾ? ಅವಳು ನರಸಿಂಹನ ಹೆಂಡತಿ. ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದರೂ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಏನದ್ಕೆ ನೀವ ಈ ಮಾತು ಹೇಳ್ತಿರೋದು? ನಾನೇ ಈ ಮಾತು ಹೇಳ್ತಿರೋದು. ನಿನ್ನ ಜಾತಕದಲ್ಲಿ ಇವತ್ತು ಜಾಸ್ತಿ ಮಾತಾಡಬಾರ್ದು ಅಂತ ಬಂದಿದೆ. ಜಾಸ್ತಿ ಮಾತಾಡಬೇಡ, ಇಲ್ಲಾಂದರೆ ಏನಾದ್ರು ತೊಂದರೆ ಆಗುತ್ತೆ. ನಾನು ಕ್ಲೀನ್ ಮಾಡ್ತೀನಿ. ಹಾಂ, ಅವಳು ಕ್ಲೀನ್ ಮಾಡ್ತಾಳಂತೆ. ಆಂಟಿ, ಅಲ್ಲಿದ್ದಾಗ ನರಸಿಂಹ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಗೊತ್ತಾ? ಹಾಗಾದ್ರೆ ನಮ್ಮ ನರಸಿಂಹ ನಿನ್ನನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದಾನೆ ಅಂತಾಯ್ತು. ಹ್ಞೂ ಆಂಟಿ, ಆದರೆ ಈಗ ನೋಡಿ ವಿಲನ್ ಥರ ನನ್ನನ್ನು ಟ್ರೀಟ್ ಮಾಡ್ತಿದ್ದಾನೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಇಲ್ಲಮ್ಮ, ಇದು ತುಂಬ ಅನ್ಯಾಯ. ಅತ್ತೆ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ? ನಾನು ಹೋಗಿದ್ದ ಮನೆಯಲ್ಲಿ ಗಂಡ ಹೆಂಡತಿಗೆ ಮಾತ್ರ ಬಾಡಿಗೆ ಕೊಡೋದು ಅಂತ ಹೇಳಿದರು. ನಾನು ಕೆಲಸಕ್ಕೆ ಹೋಗಿದ್ದಿದ್ದು, ಅಲ್ಲಿ ನನಗೆ ಬಾಡಿಗೆ ಮನೆ ಬೇಕಿತ್ತು. ಅದೇ ಟೈಮ್ ಇವಳು ಅಲ್ಲಿ ಬಂದಳು, ಅದಕ್ಕೆ ನಾನು ಸುಮ್ಮನೆ ಅದೇ. ನಾವು ಮೇಲ್ನೋಟಕ್ಕೆ ಮಾತ್ರ ಗಂಡ ಹೆಂಡತಿ, ಆದರೆ ಅವಳನ್ನ ಎಲ್ಲಿಟ್ಟಿರಬೇಕು ಅಲ್ಲೇ ಇಟ್ಟೀನಿ. ಎಲ್ಲಿಟ್ಟಿರ್ಬೇಕು ಅಲ್ಲೇ ಅಂದರೆ? ಅಯ್ಯೋ, ನೀನು ಸ್ವಲ್ಪ ಸುಮ್ಮನೆ ಇದೆ. ಇವತ್ತು ಮಾತಾಡಬೇಡ ಅಂತ ಹೇಳಿದ್ದೀನಿ ತಾನೆ. ಅಪ್ಪ ಅಪರೂಪಕ್ಕೆ ಬಂದಿದ್ದಾಳೆ, ಊಟ ಆದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡೋ. ಅತ್ತೆ, ನಾನು ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರೋದಕ್ಕೆ ಬಂದಿರೋದು. ಸರಿನಮ್ಮ. ನನ್ನ ಪರ್ಮಿಷನ್ ಇಲ್ಲದೆ ಈ ಮನೇಲಿ ಹೇಗಿರ್ತೇವೆ ನಾನು ನೋಡ್ತೀನಿ. ಏನೇ ನರಸಿಂಹ, ನೋಡಿದ್ರಾ? ನಾನು ಹೇಳ್ದಂಗೆ ಆಯಿತು. ಅದೇನು ಬಾಯ್ನೆ ನಿಂದು? ಮಾತಾಡ್ತೀಯ, ಆಮೇಲೆ ಎಲ್ಲ ಹಾಳು ಮಾಡ್ಬಿಡ್ತೀಯ. ಖುಷಿನಾ ನಿನ್ಗೀಗ? ನರಸಿಂಹ, ನೀ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ ತಕ್ಷಣ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅಂತ ತಿಳ್ಕೊಬೇಡ. ನೀನಾಗಿ ನೀನೇ ನನ್ನ ಕೈ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗೋ ತನಕ ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾವುದೇ ಕಾರಣಗಳು ಮನೆ ಒಳಗೆ ಬರಬಾರ್ದು. ಲೋ, ಆಯ್ತು. ಏನು ನೀನು? ಏನೇ ಆಯ್ತು? ಪಾಪ ಒಬ್ಳೆ ಹುಡುಗಿ ಚಳಿನಲ್ಲಿ ನಡ್ಕೊಂಡಿರು. ಅಯ್ಯೋ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಯ್ತು, ಸುಮ್ಮನೆ ಇರೋದಕ್ಕೆ ಇವಳಿಗೇನೋ ಒಂದು ವ್ಯವಸ್ಥೆ ಮಾಡೋಣ. ನನಗೂ ಏನು ಓಡ್ತಾ ಇಲ್ಲ. ಬಿಡಿ ನನ್ನ ಕೈನ. ಬಾ ನರಸಿಂಹ. ನರಸಿಂಹ, ಯಾಕೋ ಇಷ್ಟೊಂದು ಕಠೋರ ಆಗ್ಬಿಟ್ಟಿದ್ಯಾ? ಇಷ್ಟೊತ್ತಿನಲ್ಲಿ ಆ ಹೆಣ್ಮಗಳನ್ನ ಹೊರಗಡೆ ನಿಲ್ಸಿದ್ಯಲ್ಲ, ಇದು ಸರಿನಾ ನಿನಗೆ? ಅಮ್ಮ, ಇದು ನನ್ನ ತಪ್ಪೇ ಆದರೂ ನನಗೇನು ಪರವಾಗಿಲ್ಲ. ಅವಳ ಹಿಂದೆ ಮಾಡಿರೋ ಘನ ಕಾರ್ಯಗಳನ್ನೆಲ್ಲ ನೆನೆಸ್ಕೊಂಡ್ರೆ ಅವಳ ಮೇಲೆ ಯಾವತ್ತೂ ನನಗೆ ಅಯ್ಯೋ ಪಾಪ ಅಂತ ಮನಸ್ಸೇ ಬರಲ್ಲ. ಅವಳು ಮಾಡಿರೋದನ್ನ ಇಷ್ಟು ಬೇಕಲ್ಲ ಮರಿಬೇಡ. ಅವಳಿಂದ ನನ್ನ ಜೀವನನೇ ಹಾಳಾಗಿದೆ. ಈ ಮಗನಿಗಿಂತ ಅವಳೇ ಹೆಚ್ಚಾಗೋದಿಲ್ಲಮ್ಮ ನನಗೆ. ಹಾಗಲ್ಲ ಕಣ. ಅಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ಅವಳ ಪರ ಹೊಳ್ಸ್ಕೊಂಡು ಮಾತಾಡಬೇಡಿ. ಸರಿ, ಆಗಿದ್ದೆಲ್ಲ ಆಗೋಯ್ತು. ಅದನ್ನೆಲ್ಲ ಮರೆತು ಅವಳಿಗೊಂದು ಅವಕಾಶ ಕಲ್ಪಿಸ್ಕೊಡು. ಈಗ ಅವಳು ಮೊದಲಂತನ ಇಲ್ಲ ಕಣೋ. ಊಸುರು ಒಳ್ಳೆ ಬೇಕಾದ್ರೆ ನಂಬೋದಮ್ಮ, ಆದರೆ ಅವಳಲ್ಲ.
ಅವಳು ಯಾವ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾಳೆ. ಸರಿ, ಅದನ್ನೆಲ್ಲ ಬೆಳಗ್ಗೆ ಮಾತಾಡೋಣ. ಹೊರಗಡೆ ಚಳಿನಲ್ಲಿ ನಡುಕ್ತಾ ಇದ್ದಾಳೆ ಕಣ, ಮಳೆ ಬೇರೆ ಬರೋ ಹಾಗಿದೆ. ನಿನ್ನ ದಮ್ಮಯ್ಯ ಅಂತೀನಿ ಕಣ. ಆಗದೆ ಇದ್ರೆ ಅವಳು ಮನೆಗೆ ಹೋಗ್ಲಿ ಅಮ್ಮ. ನಾನೇನು ಬಾ ಅಂತ ಕರೆದಿದ್ದ. ಅವಳಾಗೆ ಬಂದ್ಲು, ಅವಳಾಗೆ ಹೋಗಲಿ. ನನ್ನ ಮನ್ಸು ಕರೀಲಿ ಅಂತ ಈ ಥರ ಎಲ್ಲ ಡೌ ಮಾಡ್ತಾಳೆ. ನೀನೇ ಸ್ವಲ್ಪ ಹೊತ್ತು ಬಿಟ್ಟು ನೋಡು, ಅವ್ರ ಅಪ್ಪನ ಮನೆಗೆ ಹೋಗಿರ್ತಾಳೆ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಮ್ಮ, ಹೋಗಿ ಮಲ್ಕೋ. ಇವಳು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಇವಳನ್ನ ಹೇಗೆ ನಂಬೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗ ಮನೆ ಮುಂದೆ ಬೇರೆ ಕಾಯ್ಕೊಂಡು ಕೂತಿದ್ದಾಳೆ. ಈ ಚಳಿ ಏನು ಮಾಡ್ತಿದ್ದಾಳೋ ಏನೋ. ಇದ್ಯಾವುದೂ ನಿನ್ನ ಮೇಲಿರೋ ಅನುಕಂಪದಿಂದ ಮಾಡ್ತಿಲ್ಲ. ಅಮ್ಮ ಹೇಳಿರೋ ಮಾತನ್ನು ಗೌರವ ಕೊಟ್ಟು ಮಾನವತೆಯ ದೃಷ್ಟಿಯಿಂದ ಮಾಡ್ತಾಯಿ.